ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ನಾವು ಗೋಧಿ ಹಿಟ್ಟಿಂದ ತುಂಬ ಹೆಲ್ದಿ, ತುಂಬ ಚೆನ್ನಾಗಿರುವಂಥ ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ. ತುಂಬಾ ಡಿಫ್ರೆಂಟ್ ರೆಸಿಪಿ ಅಂತಲೂ ಅನ್ಬೋದು. ಇಲ್ಲಿ ಗೋಧಿ ಹಿಟ್ಟನ್ನು ಜಡಿ ಮಾಡಿ ತಗೊಂಡಿರೋದು. ಇವಾಗ ನೋಡಿ, ಇದಕ್ಕೇ 2-3 ಸ್ಪೂನಷ್ಟು ನಾನು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ರವೆ ತುಂಬ ಕಡಿಮೆ ಹಾಕೋಬೇಕು. 2-3 ಸ್ಪೂನ್ ಅಷ್ಟೇ ಸಾಕಾಗುತ್ತೆ 1 ಕಪ್ಪು ಗೋಧಿ ಹಿಟ್ಟಿಗೆ. ಗೋಧಿ ಹಿಟ್ಟು ಮಾತ್ರ ನೀಟಾಗಿ ಜಡಿ ಮಾಡ್ಕೊಳ್ಳಿ. ಇವಾಗ ಇದನ್ನು ಪಕ್ಕಕ್ಕಿಡೋಣ. ಇವಾಗ ನೋಡಿ, ದಪ್ಪ ತಳ ಇರುವಂಥ ಬಾಣಲಿನ ತೊಗೋಬೇಕು. ಆ ಬಾಣಲಿ ಒಳಗಡೆ ಯಾವ ಕಪ್ಪಿಂದ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ ಅದೇ ಕಪ್ಪಿಂದ 2 ಕಪ್ಪದಷ್ಟು ಇದ್ರೊಳಗಡೆ ನೀರನ್ನು ಹಾಕೋಬೇಕು. ಈ ಅಳತೆ ಪರ್ಫೆಕ್ಟಾಗಿ ಇದೆ. ಇಷ್ಟು ನೀವು ಮೆಜರ್ ಮಾಡಿದರೆ ಸಾಕು. ನೋಡಿ, 2 ಕಪ್ಪು ಸಾಕಾಗುತ್ತೆ. ಇವಾಗ ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಒಂದು ಸ್ವಲ್ಪ ನೀರು ಕುದಿ ಬರ್ತಂಗೆ ಇದ್ರೊಳಗಡೆ ನಾನು ಅರ್ಧ ಕಪ್ಪದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸ್ವೀಟನ್ನು ಹೆಚ್ಚು ಕಡಿಮೆ ಮಾಡಿಕೊಂಡು ಹಾಕೋಬೋದು. ನೋಡಿ, ಇದನ್ನು ಇವಾಗ ಕೈ ಆಡಿಸ್ಕೊಳ್ಳೋಣ. ತುಂಬ ಡಿಫ್ರೆಂಟು, ತುಂಬ ಯುನೀಕ್ ರೆಸಿಪಿ ಅಂತ ಅನ್ಬೋದು. ಒಂದೊಂದು ಸರ್ತಿ ಏನಾಗುತ್ತಂದರೆ ಒಂದೇ ಥರ ಸ್ವೀಟನ್ನು ತಿಂದು ಬೇಜಾರಾಗಿರುತ್ತೆ. ಇದು ತುಂಬ ಡಿಫ್ರೆಂಟಾಗಿರುವಂಥ ಒಂದು ಸ್ವೀಟ್ ಅಂತಲೂ ಅನ್ಬೋದು. ಸೊ ಇದು ಗೋಧಿ ಹಿಟ್ಟಿಂದ ಬೇರೆ ಮಾಡ್ತಾಯಿದ್ದೀವಿ, ಹಾಗಾಗಿ ಯೂಶ್ವಲಿ ಮಕ್ಕಳು ಕೂಡ ಇಷ್ಟಪಡ್ತಾರೆ. ನೋಡಿ, ಇದನ್ನು ಚೆನ್ನಾಗಿ ಕುದಿ ತಗೊಂಡು ಬರಬೇಕು. ನೋಡಿ, ಇದು ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ. ಇಲ್ಲಿ ನಾನು 1-2 ಏಲಕ್ಕಿನ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಬೇಕಂದ್ರೂ ಆಮೇಲೆ ಇದ್ರ ಫ್ಲೇವರ್ ಬಿಟ್ಟ ನಂತರ ತಕ್ಕೋಬೋದು, ಅಥವಾ ಏಲಕ್ಕಿ ಪುಡಿ ಇದ್ದರೆ ಏಲಕ್ಕಿ ಪುಡಿನೂ ಕೂಡ ಹಾಕೋಬೋದು. ಇವಾಗ ನೋಡಿ, ಈ ಥರ ನೀರು ಕುದಿ ಬರಬೇಕಾದ್ರೆ ಇದ್ರೊಳಗಡೆ ನಾವೇನು ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ವಲ್ಲ ಗೋಧಿ ಹಿಟ್ಟು ಮತ್ತು ರವೆ, ಅದನ್ನು ಹಾಕೊಳ್ಳೋಣ. ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ನೀರು ಜಾಸ್ತಿ ಆಯಿತು ಮರೆತು ಅಂದರೆ ನೀವು ಇದ್ರೊಳಗಡೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೋಬೋದು. ಬಟ್ ನಾ ಹೇಳಿರುವಂಥ ಮೆಜರ್ಮೆಂಟ್ ಪರ್ಫೆಕ್ಟಾಗಿದೆ. ಸೊ ಇದೇ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೋಬೋದು. ನೋಡಿ, ಫ್ಲೇಮನ್ನು ಮಾತ್ರ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿ ಗಂಟು ಉಳಿಬಾರ್ದು ಆ ಥರ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ನೀಟಾಗಿ ಇದೇ ಥರ ಕೈ ಆಡಿಸ್ಕೊಳ್ಳೋಣ. ಇನ್ನೂ ಯಾರೋ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮಗೇನೆ ಕ್ವರೀಸು ಡೌಟ್ಸ್ ಇದ್ದರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ನೋಡಿ, ಈ ಥರ ಮಿಕ್ಸ್ ಮಾಡಬೇಕಾದ್ರೆ ಅಕಸ್ಮಾತ್ ನಿಮಗೆ ಇದು ಹಿಟ್ಟು ಲೂಸ್ ಅನ್ನಿಸ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಅಥವಾ ರವೆನ ಹಾಕೋಬೋದು. ನೀವು ಇಲ್ಲಿ ಚಿರೋಟಿ ರವೆನೇ ತೊಗೋಬೇಕು. ನಿಮ್ಮ ಹತ್ರ ಅಕಸ್ಮಾತ್ ಚಿರೋಟಿ ರವೆ ಇಲ್ಲ ಅಂದರೆ ದಪ್ಪ ರವೆ ಅಂದರೆ ಉಪ್ಪಿಟ್ಟಿನ ರವೆ ಇದ್ದರೆ ಅದನ್ನು ಒಂದು ಸ್ವಲ್ಪ ಮಿಕ್ಸರಲ್ಲಿ ಸಣ್ಣ ಮಾಡಿ ಹಾಕೋಬೋದು. ನೋಡಿ, ಇದು ಪರ್ಫೆಕ್ಟಾಗಿ ಇವಾಗ ಕನ್ಸಿಸ್ಟೆನ್ಸಿ ಬಂದಿದೆ. ನೋಡಿ, ಇವಾಗ ಇದನ್ನು ಈ ಥರ ಉಂಡೆ ಆಗುತ್ತೆ. ಆ ಟೈಮಲ್ಲಿ ಇದನ್ನು ನಾವು ಒಂದು ತಟ್ಟೆಗೆ ತಕ್ಕೊಳ್ಳೋಣ. ಯಾಕಂದರೆ ಇದು ಆರೋಕ್ಕೆ ಬಿಡಬೇಕು ನಾವು, ಅದಕ್ಕೋಸ್ಕರ ಒಂದು ತಟ್ಟೆಯಲ್ಲಿ ನೋಡಿ ಎಲ್ಲದನ್ನು ಈ ಥರ ತಕ್ಕೋಬೇಕು. ತಕ್ಕೊಂಡ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಆರೋಕ್ಕೆ ಬಿಡೋಣ. ನೋಡಿ, ಇದು ಒಂದು ಸ್ವಲ್ಪ ಆರಿದೆ, ಕಂಪ್ಲೀಟಾಗಿ ಆರಬಾರ್ದು, ಸ್ವಲ್ಪ ಬಿಸಿನೇ ಇರಬೇಕು. ಇವಾಗ ಇದ್ರೊಳಗಡೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ಳೋಣ. ಆಮೇಲೆ ಒಂದು ಬಟ್ಲಲ್ಲಿ ನಾನು ಒಂದು ಸ್ವಲ್ಪ ನಾರ್ಮಲ್ ನೀರನ್ನು ತೊಗೊಂಡಿದ್ದೀನಿ. ಇದ್ರೊಳಗಡೆ ಒಂದು ಸ್ವಲ್ಪ ಈ ಥರ ಕೈನ ಎದ್ದುಬಿಟ್ಟು ಇಲ್ಲಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ಯಾಕಂದರೆ ಇದು ಹಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಿಲ್ಲ, ಸ್ವಲ್ಪ ಬಿಸಿನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಕೇರ್ಫುಲ್ಲಾಗಿ ಹಿಟ್ಟನ್ನು ಮಿತ್ಕೊಳ್ಳೋಣ. ಬೇಕಿಂಗ್ ಪೌಡ್ರ್ ಯಾಕೆ ಹಾಕಬೇಕಂದ್ರೆ ನಾವು ಏನು ಇವಾಗ ಮಾಡ್ತಾಯಿದ್ದೀವಲ್ಲ ಈ ರೆಸಿಪಿ ಬಿಸ್ಕೆಟ್, ಇದು ತುಂಬ ಖುಷಿತಾಗಿ ಅಂದರೆ ತುಂಬ ಫಳ್ಳಾಗಿ ಆಗುತ್ತೆ. ಅದಕ್ಕೋಸ್ಕರ ಒಳಗಡೆ ಒಂದು ಸ್ವಲ್ಪ ಬೇಕಿಂಗ್ ಪೌಡರನ್ನು ಹಾಕ್ಕೊಂಡಿರೋದು. ನೋಡಿ, ಹಿಟ್ಟು ತುಂಬ ಸ್ಟಿಕ್ಕಿಯಾಗಿದೆ. ಬೇಕಂದವರು ಮೈದಾ ಹಾಲಿನೂ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ನೋಡಿ, ಈ ಥರ ಹಿಟ್ಟನ್ನು ಮಿತ್ಕೊಂಡಿರೋದು. ಗೋಧಿ ಹಿಟ್ಟಿರೋದ್ರಿಂದ ಸ್ಟಿಕ್ಕಿ ಆಗುತ್ತೆ, ಕೈಗೆಲ್ಲ ಅಂಟುತ್ತೆ. ಅದೇ ಮೈದಾದಲ್ಲಿ ಮಾಡ್ಕೊಂಡಿದ್ರೆ ಸ್ವಲ್ಪ ಕೈಗೆ ಅಂಟೋದಿಲ್ಲ. ಇವಾಗ ಏನು ಮಾಡಬೇಕಂದ್ರೆ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಆಮೇಲೆ ಇದ್ರದ್ದು ಚಿಕ್ಕದಾಗಿ ಉಂಡೆನ ತೊಗೊಳ್ಳೋಣ. ನೀವು ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ಕೈಗೆ ಅಂಟುತ್ತೆ. ಸ್ವಲ್ಪ ಈ ಥರ ರೌಂಡಾಗಿ ಮಾಡಿ ಈ ಥರ ಮಾಡ್ಕೊಳ್ಳೋಣ. ನೋಡಿ, ಈ ಶೇಪಲ್ಲಿ ನಮಗೆ ಮಾಡ್ಕೋಬೇಕಾಗಿದೆ. ಈ ಥರ ಮಾಡಿಕೊಂಡು
ನಾವು ಒಂದು ಸೈಡಿಗೆ ಇಟ್ಕೋತಾ ಹೋಗಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ಫಸ್ಟ್ ಈ ಥರ ರೌಂಡ್ ಮಾಡ್ಕೊಳ್ಳಿ, ಆಮೇಲೆ ಈ ಥರ ಮಾಡ್ಕೊಳ್ಳಿ. ನಿಮಗೆ ಈಸಿ ಆಗುತ್ತೆ ಮಾಡೋದು. ತುಂಬ ದೊಡ್ಡದಾಗಿ ಉಂಡೆನ ತೊಗೊಳಕ್ಕೆ ಹೋಗಬೇಡಿ. ಈ ಥರ ಚಿಕ್ಕ ಚಿಕ್ಕದ ಉಂಡೆ ಇಲ್ಲೇ ಮಾಡ್ಕೊಳ್ಳೋಣ. ಅಥವಾ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿನೂ ಕೂಡ ನೀವು ಇದನ್ನು ಮಾಡ್ಕೋಬೋದು. ತುಂಬ ಡಿಫ್ರೆಂಟ್ ಮಿಠಾಯಿ ರೆಸಿಪಿ ಅಂತಲೂ ಅನ್ಬೋದು. ನೋಡಿ, ಎಲ್ಲದೂ ಇದೇ ಥರ ಮಾಡ್ಕೊಂಡಿರೋದು. 1 ಕಪ್ಪದಲ್ಲಿ ಸುಮಾರು ಆಗುತ್ತೆ ನೋಡಿ, ಎಷ್ಟೊಂದಾಗುತ್ತೆ. ಮನೆಗೆ ಯಾರಾದರೂ ಬರ್ತಾರೆ ಅಂದ್ರೂ ಈ ಥರ ಡಿಫ್ರೆಂಟಾಗಿರುವಂಥ ಒಂದು ಸ್ವೀಟನ್ನು ಟ್ರೈ ಮಾಡಿ. ಅಕಸ್ಮಾತ್ ನಿಮಗೆ ಈ ರೆಸಿಪಿ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ, ನೀಟಾಗಿ ಕುದಿಸೋದ್ರಿಂದ ಒಂದಕ್ಕೊಂದು ಅಂಟ ಕೂಡ ಇಲ್ಲ. ನೀವು ಒಂದೇ ಸರ್ತಿಗೆ ಎಲ್ಲದೂ ಇದೇ ಥರ ರೆಡಿ ಮಾಡ್ಕೋಬೋದು. ನೋಡಿ, ದಪ್ಪ ತಳ ಇರೋವಂಥ ಒಂದು ಕಡಾಯಿನ ತೊಗೊಂಡು ಇದ್ರ ಒಳಗಡೆ ನಾವು ಮಾಡ್ಕೊಂಡಿರೋವಂಥ ಈ ಸ್ವೀಟನ್ನು ಬಿಡೋಣ. ಫ್ಲೇಮನ್ನು ಮಾತ್ರ ಫುಲ್ ಲೋ ಫ್ಲೇಮಲ್ಲಿ ಇಡಿ. ಎಣ್ಣೆ ತುಂಬ ಜಾಸ್ತಿ ಕಾಯ್ದಿರಬಾರ್ದು. ನೀವು ಜಾಸ್ತಿ ಎಣ್ಣೆ ಕಾಯ್ದಾಗ ಹಾಕಿದರೆ ಬೇಗ ಸೀದೋಗುತ್ತೆ, ಒಳಗಡೆ ಬೇಯೋದಿಲ್ಲ. ಎಷ್ಟು ಹಿಡಿಸುತ್ತೆ ಅಷ್ಟೇ ಹಾಕ್ಕೊಳ್ಳಿ, ಯಾಕಂದರೆ ಇದು ತುಂಬ ಚೆನ್ನಾಗಿ ಉಬ್ಬುತ್ತೆ. ಬೇರೆ ಹಾಕಿದ ತಕ್ಷಣ ಕೈ ಆಡಿಸ್ಬಾರ್ದು. ಜಸ್ಟ್ ಈ ಥರ. ನಾನು ಅದಕ್ಕೆ ಹ್ಯಾಂಡಲ್ ಇದ್ದಿದ್ದನ್ನು ತೊಗೊಂಡಿದ್ದೀನಿ, ಪ್ಯಾನನ್ನು. ಯಾಕಂದರೆ ಇದು ಈ ಥರ ಅಳಗಡ್ಸೋಕ್ಕೆ ಈಸಿ ಆಗುತ್ತೆ. ನೀವು ಅಕಸ್ಮಾತ್ ಸ್ಪೂನ್ ಟಚ್ ಮಾಡಿದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 1 ನಿಮಿಷ ಅಂತೂ ಇದಕ್ಕೆ ನಾವು ಟಚ್ ಮಾಡೋಂಗೆ ಇಲ್ಲ. ಇದೇ ಥರ ಸ್ವಲ್ಪ ಅಳಗಡ್ಸ್ಕೋಬೇಕು. ಬಿ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಯಾಕಂದರೆ ಎಣ್ಣೆ ಸ್ವಲ್ಪ ಬಿಸಿ ಇರುತ್ತೆ, ತುಂಬ ಜಾಸ್ತಿ ಇಲ್ಲ. ಫ್ಲೇಮನ್ನು ಮಾತ್ರ ನಾನು ಲೋ ಫ್ಲೇಮಲ್ಲಿನೇ ಇಟ್ಕೊಂಡಿದ್ದೀನಿ ನೋಡಿ. ಒಂದು ಟ್ರಿಪ್ ಬೇಯೋಕ್ಕೇನೆ ನಿಮಗೆ 10 ನಿಮಿಷ ಟೈಮ್ ತಗೊಳುತ್ತೆ ನೋಡಿ. ಇವಾಗ ಟರ್ನ್ ಮಾಡ್ಕೋಬೋದು. ಬಟ್ ತುಂಬ ಶಾರ್ಪ್ ಇರುವಂಥ ಸ್ಪೂನನ್ನು ತೊಗೋಬೇಡಿ, ಕಟ್ಟಾಗುತ್ತೆ. ಸೂಪರ್. ತುಂಬ ನಿಧಾನಕ್ಕೆ ಲೋ ಫ್ಲೇಮೇ ಇಟ್ಕೊಂಡಿದ್ದೀನಿ. ಇನ್ನಾದ್ರೂ ನಾನು ಹೀಗೆ ತಿರುಗಿಸ್ತಾನೆ ಇದನ್ನು ಬೇಯಿಸ್ಕೋಬೇಕು. ನೀವು ಅನ್ಕೋಬೋದು ಇದೇನು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀವಿ ಅಂತ. ಬಟ್ ಇದು ಗುಲಾಬ್ ಜಾಮೂನ್ ಅಲ್ಲ, ಇದೊಂಥರ ಡಿಫ್ರೆಂಟಾಗಿರುವಂಥ ಒಂದು ಸ್ವೀಟ್ ಅಂತಲೂ ಅನ್ಬೋದು ನೋಡಿ. ಇವಾಗ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ. ಈ ಥರ ಒಡೆಯೋಕ್ಕೆ ಸ್ಟಾರ್ಟ್ ಆದಾಗ ಫ್ಲೇಮನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಇದು ಚೆನ್ನಾಗಿ ಇವಾಗ ಒಳಗಡೆಯಿಂದ ಫಳ್ಳಾಗಿದೆ ಅಂತ ನೋಡಿ. ಈ ಕೆಲವೊಂದೊಂದು ಚಿಕ್ಕ ಚಿಕ್ಕ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ರೆಸಿಪಿ ಫೇಲ್ ಆಗೋದಿಲ್ಲ ನೋಡಿ. ನಿಧಾನಕ್ಕೆ ಇದೇ ಥರ ಕೈ ಆಡಿಸ್ಕೊಳ್ಳೋಣ. ಸೂಪರ್. ಇದೆಲ್ಲ ತುಂಬ ಡಿಫ್ರೆಂಟ್ ರೆಸಿಪಿ. ನಿಮ್ಗೆ ಅನ್ನಿಸ್ಬೋದು ಇದೇನು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಇದು ಗುಲಾಬ್ ಜಾಮೂನ್ ರೆಸಿಪಿ ಅಲ್ಲ. ಇದು ತುಂಬಾ ಡಿಫ್ರೆಂಟಾಗಿರುವಂಥ ಒಂದು ಬೆಂಗಾಲಿ ಸ್ವೀಟ್ ಅಂತಲೂ ಅನ್ಬೋದು. ಯಾರಿಗಾದರೆ ವಿಶ್ಫುಲ್ ಅಡುಗೆ ಮನೆಯದು ಪ್ಯೂರ್ ಆರ್ಗ್ಯಾನಿಕ್ಕು ಮತ್ತು ಅಥೆಂಟಿಕ್ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರ ಆಗಿರ್ಬೋದು, ಸಾಂಬಾರು ಪೌಡ್ರ್ ಆಗಿರ್ಬೋದು, ಶೇಂಗಾ ಹಿಂಡಿ ಆಗಿರ್ಬೋದು, ಅದನ್ನು ಕೂಡ ಒಳ್ಳಲ್ಲಿ ಕೊಟ್ಟಿರೋದು. ಯಾರಿಗಾದರೆ ಬೇಕಂದರೆ ವಾಟ್ಸಪ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ಸಾಕು, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಕಾಲನ್ನು ಪಿಕ್ ಮಾಡೋದಿಲ್ಲ. ದಯವಿಟ್ಟು ಅಲ್ಲಿ ಮೆಸೇಜಸ್ಸನ್ನು ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ, ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಇವಾಗ ನೋಡಿ, ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರೋದು. ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ತಿರುಗಿಸ್ತಾನೆ ಬೇಯಿಸ್ಬೇಕು. ಇಲ್ಲಾಂದರೆ ಒಂದು ಕಡೆ ಡಾರ್ಕು, ಒಂದು ಕಡೆ ಲೈಟು, ಆ ಥರ ಕಲರ್ ಆಗುತ್ತೆ. ಇವಾಗ ನೋಡಿ, ಫ್ಲೇಮನ್ನು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡಿರೋದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಕರ್ಕೋಬೇಕಾಗಿದೆ ನೋಡಿ. ಇವಾಗ ಇದು ಪರ್ಫೆಕ್ಟ್ ಕಲರಲ್ಲಿ ಕರ್ದಾಗಿದೆ. ಇದನ್ನು ಇವಾಗ ತಕ್ಕೊಳ್ಳೋಣ. ಮೈದಾಲ್ಲಿ ಮಾಡಿದರೆ ಕಲರ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಇವಾಗ ಮತ್ತೆ ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಎಲ್ಲದೂ ನಾವು ಇದೇ ಥರ ಕರ್ಕೋಬೇಕು ನೋಡಿ. ಒಂದರಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟೇ ಹಾಕ್ಕೊಳ್ಳಿ. ಮತ್ತು ಇದನ್ನು ಕೂಡ ಅದೇ ಥರ ಕರ್ಕೋಬೇಕು. ನಾವು ಉರಿನ ಲೋ ಫ್ಲೇಮಲ್ಲಿನೇ ಇಟ್ಕೊಂಡಿದ್ದೀನಿ. ಯಾಕಂದರೆ ಒಂದು ಬ್ಯಾಚ್ ನಾವು ಎಣ್ಣೆಯಲ್ಲಿ ಕರ್ಕೊಂಡ ನಂತರ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿ ಇರುತ್ತೆ. ಹಾಗಾಗಿ ಹಾಕಿದ ತಕ್ಷಣ ನಾವು ಈ ಥರ ಇಮಿಡಿಯೇಟಾಗಿ ಇದು ಪ್ಯಾನನ್ನು ಅಳಗಡಿಸ್ಕೋಬೇಕು. ಇವಾಗ ಇನ್ನೊಂದು ಡೌಟ್ಸ್ಗಳು ಹಾಗೇ ನೋಡಿದಾಗ ಕಮೆಂಟ್ಸ್ಗಳು ಬರುತ್ತೆ ನನಗೆ.
ಮ್ಯಾಮ್ ಇದಕ್ಕೆ ಬೇಕಿಂಗ್ ಪೌಡ್ರ್ ಹಾಕಲೇಬೇಕಾ, ಹಾಕಿಲ್ಲ ಅಂದ್ರೆ ನಡೆಯಲ್ವಾ, ಮಕ್ಕಳಿಗೆ ಸೇಫ್ ಇಲ್ಲ ಅಂತ ಯಾವುದೋ ಒಂದು ಸರ್ತಿ ನಾವು ಮಾಡಿಕೊಟ್ಟಾಗ ಈ ಥರ ಬೇಕಿಂಗ್ ಪೌಡರನ್ನು ಹಾಕೋಬೋದು. ಒಳ್ಳೆ ಬ್ರ್ಯಾಂಡನ್ನು ಬೇಕಿಂಗ್ ಪೌಡರನ್ನು ಯೂಸ್ ಮಾಡಿ. ನೀವು ಬೇಕಿಂಗ್ ಪೌಡರ್ ಹಾಕಿಲ್ಲ ಅಂದರೆ ಈ ಥರ ಫಳ್ಳಾಗೋದಿಲ್ಲ. ಹಾಗಾಗಿ ನೀವು ಇದಕ್ಕೆ ಬೇಕಿಂಗ್ ಪೌಡರ್ ಹಾಕಲೇಬೇಕಾಗತ್ತೆ. ಸ್ವಲ್ಪ ಗಟ್ಟಿಯಾಗಿ ನಡೆಯುತ್ತೆ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ರೆ ಒಳಗಡೆ ಫಳ್ಳಾಗುತ್ತೆ. ಅಟ್ಲೀಸ್ಟ್ ನಾವು ಮನೆಯಲ್ಲಿ ಈ ಥರ ಒಳ್ಳೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ನಾವು ಮಕ್ಕಳಿಗೆ ಕೊಟ್ಟಾಗ ಏನೂ ತೊಂದರೆ ಇಲ್ಲ. ಅದಕ್ಕೆ ನಾನು ಮೈದಾ ಬದಲಿ ಗೋಧಿ ಹಿಟ್ಟಲ್ಲಿನೇ ಮಾಡಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ. ನೋಡಿ, ಇವಾಗ ಉರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನೋಡಿ, ಇವಾಗ ಇಲ್ಲಿ ಒಂದು ನಾನು ಕಡಾಯಿನ ಇಟ್ಕೊಂಡು ಇದ್ರೊಳಗಡೆ ಅರ್ಧ ಕಪ್ಪದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅರ್ಧ ಕಪ್ಪದಷ್ಟು ಸಕ್ಕರೆನ ಆಲ್ರೆಡಿ ನಾವು ಗೋಧಿ ಹಿಟ್ಟದೇನು ಕಲಿಸ್ತಾ ಇದ್ವಲ್ಲ ಆವಾಗಲೂ ಕೂಡ ಹಾಕ್ಕೊಂಡಿದ್ದೀವಿ. ಇವಾಗ ಅರ್ಧ ಕಪ್ಪು ಸಕ್ಕರೆಗೆ ಅರ್ಧ ಕಪ್ಪದಷ್ಟು ಇಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಡೋಣ. ಪಕ್ಕಕ್ಕೆ ಹಾಗೆ ನಾನು ಅದು ಸ್ವೀಟ್ಸನ್ನು ಕರ್ಕೋತಾ ಇದ್ದೀನಿ. ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು 2-3 ಕುದಿ ಬಂದರೆ ಸಾಕು. ಇವಾಗ ಇದಕ್ಕೇ ಒಂದು 2 ಏಲಕ್ಕಿನ ಹಾಕೋತಾ ಇದ್ದೀನಿ. 2 ಏಲಕ್ಕಿ ನಾನು ಹಿಟ್ಟಲ್ಲಿನೂ ಕೂಡ ಹಾಕ್ಕೊಂಡಿದ್ದೆ, ಅದನ್ನು ಕಲಿಸ್ಬೇಕಾದ್ರೆ ತಕ್ಕೊಂಡಿದ್ದೆ. ನೋಡಿ, ಸಕ್ಕರೆ ಕರಗ್ತಾ ಇದೆ. ನೋಡಿ, ಇದೇ ಥರ ಕೈ ಆಡಿಸ್ಕೋಬೇಕು. ಇಲ್ಲೇನು ಪಾಕ ಮಾಡೋದಿಲ್ಲ, ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಪಾಕ ಮಾಡೋದಿಲ್ಲ, ಬರೀ 2-3 ಕುದಿ ಬಂದರೆ ಸಾಕು. ಸೊ ಓವರಾಲ್ ಇವಾಗ ನಾವು ಎಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ ಅಷ್ಟೇ ಸಕ್ಕರೆನ ತೊಗೊಂಡಿದ್ದೀವಿ. ಬಟ್ ಸಕ್ಕರೆನ ಬ್ಯಾಚ್ ವೈಸ್ ಯೂಸ್ ಮಾಡ್ಕೊಂಡಿದ್ದೀವಿ. ನೋಡಿ, ಸಕ್ಕರೆ ಎಲ್ಲ ಕರಗಿದೆ, ಕಲರು ಕೂಡ ಚೇಂಜ್ ಆಗ್ತಾ ಇದೆ. ನೋಡಿ, ಇಲ್ಲಿ ಸಕ್ಕರೆ ಎಲ್ಲ ಕರಗಿ ಕಲರು ಕೂಡ ಚೇಂಜ್ ಆಗಿದೆ, ಇಲ್ಲಿ ನೋಡ್ಬೋದು. ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾರ್ಡ್ಲಿ 3-4 ನಿಮಿಷ ಅಷ್ಟೇ ನಾನು ಇದನ್ನು ಕುದಿಸ್ಕೊಂಡಿರೋದು. ನೋಡಿ, ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಇದನ್ನೇ ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಪಕ್ಕಕ್ಕೆ ಬಿಡೋಣ. ನೋಡಿ, ಎಲ್ಲದೂ ಇದೇ ಥರ ಮಾಡ್ಕೊಂಡಿರೋದು. ಇಲ್ಲಿ ನೋಡಿ, ಒಂದು ಸ್ವಲ್ಪ ಕೈ ಬಿಟ್ಟರೆ ಈ ಥರ ಆಗುತ್ತೆ. ಹಾಗಾಗಿ ಎಲ್ಲಿ ಕೈ ಬಿಡೋಕ್ಕೆ ಹೋಗಬೇಡಿ, ನೀಟಾಗಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಲ್ಲಿ ನೋಡ್ಬೋದು. ಫಳ್ಳು ಕೂಡ ಆಗಿದೆ, ಸೂಪರಾಗಿ ಆಗಿದೆ. ಲೋ ಸ್ವೀಟ್ ತಿನ್ನೋರು ಸಕ್ಕರೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ, ಇದೇ ಥರ ಕೂಡ ತಿನ್ಕೋಬೋದು. ಬಟ್ ಮಕ್ಕಳಿಗೆ ಒಂದು ಸ್ವಲ್ಪ ಜ್ಯೂಸಿಯಾಗಿ ಕೇಳ್ತಾರೆ, ಚೆನ್ನಾಗಿರೋವಂಥದ್ದು ಕೇಳ್ತಾರೆ. ಅದಕ್ಕಂತೇಳಿ ನಾನು ಸಕ್ಕರೆ ಪಾಕನ ಮಾಡ್ಕೊಂಡಿರೋದು. ಪ್ರತಿಯೊಂದೂ ತುಂಬ ಅಷ್ಟೇ ಚೆನ್ನಾಗಾಗಿದೆ, ಫಳ್ಳಾಗಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಪಕ್ಕಕ್ಕೆ ಇಡೋಣ. ನೋಡಿ, ಇದೇನು ನಾವು ಸಕ್ಕರೆ ಕರಗಿಸ್ಕೊಂಡಿದ್ದೀವಲ್ಲ, ಇದನ್ನು ಸ್ವಲ್ಪ ಬಿಸಿ ಇದೆ, ಪೂರ್ತಿ ಏನಿಲ್ಲ, ಎಲ್ಲ ಕರಗೋ ತನಕ ಅಷ್ಟೇ ಇದನ್ನು ನಾವು ಆರೋಗ್ಬಿಟ್ಟಿರೋದು. ನೋಡಿ, ಇವಾಗ ಇದರೊಳಗಡೆ ಇದೆಲ್ಲನೂ ಹಾಕೊಳ್ಳೋಣ. ಇವಾಗ ಇದೆಲ್ಲನೂ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇದನ್ನು 15 ದಿವಸ ಆದ್ರೂ ಕೆಡಲ್ಲ. ನೀವು ಆಚೆ ಇಟ್ಟರೆ ಮಾತ್ರ ಬೇಗ ಹೋಗುತ್ತೆ, ಯಾಕಂದರೆ ಇದನ್ನು ಕರೆಕ್ಟಾಗಿ ಪಾಕ ಮಾಡ್ಕೊಳ್ಳೋಂಗಿರಂಗಿಲ್ಲಲ್ಲ. ಸೊ ಹಾಗಾಗಿ ಬೇಗ ಹೋಗುತ್ತೆ. ಇದನ್ನು ನೀವು ಈ ಥರ ಮಾಡ್ಕೊಂಡ್ಬಿಟ್ಟು ಆರಿದ ನಂತರ ಬಾಕ್ಸಿಗೆ ಹಾಕಿಬಿಟ್ಟು ಫ್ರಿಜ್ಜಿಗೆ ಇಟ್ಟರೆ ನೀವು ಯಾವಾಗ ಬೇಕು ಆವಾಗ ತಗೊಂಡು ಕೂಡ ತಿನ್ಕೋಬೋದು. ಮನೇಲಿ ಓವನ್ ಇದೆ ಅಂದರೆ ಒಂದು ಸ್ವಲ್ಪ ಬಿಸಿ ಇಷ್ಟ ಆಗೋರು ಓವನಲ್ಲಿ ಇಟ್ಕೊಂಡು ಕೂಡ ಬಿಸಿ ಮಾಡಿಕೊಂಡು ತಿನ್ಕೋಬೋದು. ಬಟ್ ಆದಷ್ಟು ಫ್ರೆಶ್ಶಾಗಿ ಮಾಡಿ. 2-3 ದಿವಸ ಹೊರಗಡೆ ಇಟ್ಟಿದ್ರೂ ಏನು ಕೆಡಂಗಿಲ್ಲ. ನೋಡಿ, ಎಲ್ಲ ಕಡೆ ಈ ಥರ ಹತ್ತಿರಬೇಕಷ್ಟೇ. ನೋಡಿ, ನೀಟಾಗಿ ಈ ಥರ ಎದ್ದಬೇಕಷ್ಟೇ. ನೋಡಿ, ಜ್ಯೂಸಿ ಓಪನ್ ಮಾಡಿ ತೋರಿಸ್ತೀನಿ. ಸೂಪರ್. ನೋಡಿ ಎಷ್ಟು ಫಳ್ಳಾಗಿದೆ, ನೋಡಿ ಒಳಗಡೆ ಚೆನ್ನಾಗಿ ಬೇಯ್ದಿದೆ. ಅದಕ್ಕೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ನಿಧಾನಕ್ಕೆ ಇದನ್ನು ನೀವು ಬೇಯಿಸ್ಕೋಬೇಕು. ನೋಡಿ, ಎಲ್ಲಿ ಸ್ಟಿಕ್ಕಿ ಆಗಿಲ್ಲ, ಏನಿಲ್ಲ, ಪರ್ಫೆಕ್ಟಾಗಿ ಆಗಿದೆ. ಇದನ್ನು ಮತ್ತೆ ಇದೇ ಥರ ಪಾಕದಲ್ಲಿ ಹಾಕಿ ಬಿಟ್ಬಿಡೋಣ ಅಂತೆ. ಯಾಕಂದರೆ ಇದನ್ನು ಸ್ವಲ್ಪ ಹೊತ್ತು ಇದೇ ಥರ ಬಿಡೋಣ. ನೋಡಿ, ಸೂಪರ್ ಟೇಸ್ಟಿ ಆ್ಯಂಡ್ ಜ್ಯೂಸಿ. ನೀವು ಇದು ಕರ್ದ ನಂತರ ಒಂದು ಓಪನ್ ಮಾಡಿ ನೋಡಿ, ತಣ್ಣಗಾದ್ಮೇಲೆ ಒಳಗಡೆ ಬೈದಿದೆಯೋ ಇಲ್ಲೋ ಅಂತ. ಇಲ್ಲಾಂದರೆ ಇನ್ನೊಂದು ಸರ್ತಿ ನೀವು ಎಣ್ಣೆಗೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಮತ್ತೆ ಬೇಯಿಸ್ಕೋಬೋದು. ಒಂದು ಸರ್ತಿ ಪಾಕಕ್ಕೆ ಹಾಕಿದರೆ ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ.
ವಾವ್, ನೋಡಿದ್ರೆ ಸೂಪರ್. ವಾವ್, ಕಾಣಿಸ್ತಾ? ಪಾಕ ಒಳಗಿನ ತನಕ ಹೋಗಿದೆ, ತುಂಬ ಚೆನ್ನಾಗಿ ಹೋಗಿದೆ, ಸಖತ್ತಾಗಿದೆ. ಸೊ ನಿಮಗೆ ಇವತ್ತಿಂದ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಿಮಗೆ ಈ ರೆಸಿಪಿ ಹೊಸದಾದರೆ ಕಮೆಂಟ್ ಮೂಲಕ ನಮಗೆ ಅದನ್ನು ಕೂಡ ತಿಳಿಸೋದನ್ನು ಮರಿಬೇಡಿ. ಮತ್ತು ಈ ರೆಸಿಪಿನ ಟ್ರೈ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಈ ಥರ ಏನಾದರೂ ತಿಂಡಿಗಳನ್ನ ಕೇಳ್ತಾ ಇರ್ತಾರೆ. ಸೊ ಗೋಧಿ ಹಿಟ್ಟಲ್ಲಿ ಈ ಥರ ಒಂದು ರೆಸಿಪಿನ ಮಾಡಿಕೊಡ್ಬೋದು, ಡಿಫ್ರೆಂಟಾಗಿರುವಂಥ ಒಂದು ಸ್ವೀಟನ್ನು ಮಾಡಿಕೊಡ್ಬೋದು. ಸೊ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.